ಜಿಲ್ಲೆಯಲ್ಲಿ ಹೆಚ್ಚಿನ ರೈತರ ಬಳಿ ಅವರ ಜಮೀನಿನ ಪಹಣಿ ಪತ್ರಿಕೆ ಇದ್ದರೂ ಸಹ ಸರ್ಕಾರವು ಭೂ ಒಡೆತನದ ಹಕ್ಕು ನೀಡಿಲ್ಲ. ಈ ಬಗ್ಗೆ ಜನಪ್ರತಿನಿಧಿಗಳು ಜಿಲ್ಲಾಡಳಿತದ ಗಮನ ಹರಿಸಿ ಸೂಕ್ತ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕು ಎಂದು ಅರಸು ವಿಚಾರ ವೇದಿಕೆಯ ಅಧ್ಯಕ್ಷ ಅನಂತ್ ನಾಯ್ಕ್ ಆಗ್ರಹಿಸಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಉಳುವವನೇ ಹೊಲದೊಡೆಯ ಕಾನೂನು ಜಾರಿಯಾಗಿ 50 ವರ್ಷಗಳಾಗಿವೆ. ಆದರೂ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ರೈತರಿಗೆ ಸರ್ಕಾರ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಭೂ ಒಡೆತನದ ಹಕ್ಕು ಕಲ್ಪಿಸಿಲ್ಲ ಎಂದರು. ಸರ್ಕಾರವು ರೈತರಿಂದ ಜಮೀನಿಗೆ ಪಹಣಿ ಪತ್ರ ನೀಡಿದೆ. ಆದರೆ ಅದರಲ್ಲಿ ಕರ್ನಾಟಕ ಸರ್ಕಾರದ ಒಡೆತನ ಎಂದು ನಮೂದಾಗಿದೆ. ಅದನ್ನು ರೈತರ ಹೆಸರಿಗೆ ನಮೂದಿಸಿದಾಗ ಮಾತ್ರ ಸರ್ಕಾರದ ಸೌಲಭ್ಯಗಳು ರೈತರಿಗೆ ಲಭಿಸಲಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ನೀಡಲಿದ್ದೇವೆ ಎಂದರು. ವೇದಿಕೆಯ ಕಾರ್ಯದರ್ಶಿ ಶಂಕರಗೌಡ ಮಾತನಾಡಿ, ಜನಪ್ರತಿನಿಧಿಗಳು ರೈತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಬಳಿಕ ಅವರನ್ನೇ ಮರೆಯುತ್ತಿದ್ದಾರೆ. ಉಳುವವನೇ ಹೊಲದೊಡೆಯ ಕಾನೂನು ಜಾರಿ ಮಾಡುವಲ್ಲಿ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂದರು. ಅಧಿಕಾರಿಗಳು ಕೂಡ ನಿಷ್ಠೆಯಿಂದ ಕೆಲಸ ಮಾಡುತ್ತಿಲ್ಲ. ರೈತರು ನಮೂನೆ 7 ಹಾಗೂ 7A ದಲ್ಲಿ ಅರ್ಜಿ ಸಲ್ಲಿಸಿದರೂ ವಿಚಾರಣೆಯಾಗದೆ ಸಾಕಷ್ಟು ಅರ್ಜಿಗಳು ಬಾಕಿ ಉಳಿದಿವೆ ಎಂದರು. ಹಾಗಾದ್ರೆ ಅಧಿಕಾರಕ್ಕೆ ಬರುವಂತ ಈ ನಮ್ಮ ಸರ್ಕಾರಗಳು, ರೈತ ಹೆಸರಿಗೆ ಅಧಿಕಾರಕ್ಕೆ ಬರುವಂತ ಸರ್ಕಾರಗಳು ಅಧಿಕಾರ ಪಡೆದ ಮೇಲೆ ಎಲ್ಲೋ ಒಂದ್ ಕಡೆ ರೈತರನ್ನ ಮರೆತು ಏನೋ ಒಂದ್ ಕಡೆ ಅವರನ್ನ ಬದಿಗೆ ಸೇರಿಸುವಂತ ಕೆಲಸ ಮಾಡ್ತಾ ಇದೆ. ಇಲ್ಲಂತಂದ್ರೆ ಬೇರೆ ಸಂಗತಿಗಳಿಗೆಲ್ಲ ದೊಡ್ಡ ವೇದಾಂತವನ್ನು ಹೇಳುವಂತ ಸರ್ಕಾರಗಳು ರೈತರ ವಿಷಯದಲ್ಲಿ ಯಾಕೆ ಮುಖ್ಯವಾಗಿ ತೆಗೆದುಕೊಳ್ತಾ ಇದೆ ಇವತ್ತು? ಇದು ಹಾಗಾಗಿ ಸರ್ಕಾರ ಈಗ ನಮ್ಮೂರಲ್ಲೇ ಹೊಂದವಾದಲ್ಲೇ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅವನ ವೃತ್ತಿ ಏನು ಅಂತಂದ್ರೆ ಕಾಯಿ ಕೈ ಮಾಡ್ಕೊಂಡು ದುಡಿತಾ ಇರುವಂತದ್ದು. 7 ಸಲ ಅವನ AC ಕೋರ್ಟ್ ಅಲ್ಲಿ ಅವನ ಜಮೀನು ವಿಚಾರಣೆ ಆಗಿದೆ. ಆದ್ರೆ ಅವನ ಹೆಸರು ಇಂದಿಗೂ ಆಗಿಲ್ಲ. RTC ಇಂದೀಕರಣ ಆಗಿಲ್ಲ. ಅಂದ್ರೆ ಕರ್ನಾಟಕ ಸರ್ಕಾರದ ಇದು ಸರ್ಕಾರ ಮಾಡಬೇಕಾದ್ರು ಇಲಾಖೆ ಮಾಡಬೇಕಂತ ಇತ್ತು. ಏನನ್ನ ಇಂದೀಕರಣ ಮಾಡ್ತಿದ್ರು. ಜಡ್ಜ್ಮೆಂಟ್ ಪಟ್ಟ ಸಿಕ್ಕದ ಕೂಡಲೇ ಅದನ್ನ ಪಹಣಿಯಲ್ಲಿ ಜಾರಿ ತರ್ತಿದ್ರು. ಇವತ್ತು ಆಗಲಿಲ್ಲ. ಅದೇ ರೀತಿಯಾಗಿ ವಿಚಾರಣೆ ಬಾಕಿ ಇರುವಂತ ಕರ್ನಾಟಕ ಇಂದೀಕರಣ ಆಗಿಲ್ಲ RTC. ಅದು ಸಹ ಆಗಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿ ಕರ್ನಾಟಕ ಸರ್ಕಾರಕ್ಕೆ ಅನಾದಿ ಕಾಲದಿಂದ ವಾಸಿತ ಅಮಾಯಕರು, ಅಸಹಾಯಕರು ಇನ್ನು 7A ಮತ್ತು 7 ಫಾರ್ಮ್ ಮುಂದೆ ಇದ್ದಾರೆ. ಅಂತರಿಗೂ ಸಹ ಸ್ಥಳ ಪರಿಶೀಲಿಸಿ ಸರ್ಕಾರ, ಜಿಲ್ಲಾಡಳಿತ ಅವರಿಗೂ ಸಹ ಒಂದು ಕರ್ನಾಟಕ ಸರ್ಕಾರ ಮುಕ್ತ ಪಹಣಿಯನ್ನ ಕೊಡಬೇಕಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಈ ಮನವಿಯನ್ನ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನವನ್ನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಮುಂದೆ ನಾವು ವಿಶಿಷ್ಟವಾದ ರೀತಿಯಲ್ಲಿ, ಯಾಕೆ ಅಲ್ಲಿ ನಾವು ಮಾಹಿತಿಯನ್ನು ಕೇಳಿದ್ರೆ ಎಷ್ಟು ಅರ್ಜಿಗಳು ಪೆಂಡಿಂಗ್ ಇದೆ, ಎಷ್ಟು ಇಂದೀಕರಣ ಆಗಲಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಅವರಲ್ಲಿ ಉತ್ತರ ಇಲ್ಲ. ಹಾಗಾಗಿ ನಾವು ವಿನೂತನ ರೀತಿಯಲ್ಲಿ ಮುಂದಿನ ತಿಂಗಳಲ್ಲಿ ನಾವು ಸರ್ಕಾರಕ್ಕೆ ಆ ಒಂದು ಯಾದಿಯನ್ನು ತಯಾರಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತು ಪ್ರಾಥಮಿಕವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಕರ್ನಾಟಕ ಸರ್ಕಾರ ಮುಕ್ತ ಪಹಣಿಯನ್ನು ಜನಸಾಮಾನ್ಯರಿಗೆ ಸಿಗುವಂತಾಗಲಿ ಅಂತ ಹೇಳಿ ಆಗ್ರಹಿಸಿ ಬಂದಿದೆ. ವೇದಿಕೆಯ ದೀಪಕ್ ಲೋಬೋ, ಕೇಶವ ನಾಯ್ಕ್ ಹಾಗೂ GN ನಾಯ್ಕ್ ಕುದುರೆಗೆ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.